ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ರಜತ್ ಭಟ್, ನಿಸರ್ಗ ಹಾಸ್ಪಿಟಲ್, ಶಿರಸಿ. ಹಸಿವು ಅನ್ನೋದು ನಮಗೆ ಸಾಮಾನ್ಯವಾಗಿ ಆಗುವಂತ ಒಂದು ಫಿಸಿಯೋಲಾಜಿಕಲ್ ಕ್ರಿಯೆ. ಆದ್ರೆ ಈಗಿನ ಒಂದು ಜನರೇಷನ್ ಅಲ್ಲಿ ನಮಗೆ ಯಾವಾಗ ಹಸಿವಾಗುತ್ತೆ, ಯಾವಾಗ ಮೋಷನ್ ಆಗುತ್ತೆ, ಯಾವಾಗ ತಿಂದಿದ್ ಜೀರ್ಣ ಆಗುತ್ತೆ, ಇದನ್ನೆಲ್ಲ ನಮಗೆ ಒಂದು ಅರಿವೇ ಇರುವುದಿಲ್ಲ. ಈಗಿನ ಒಂದು ಬದುಕನ್ನು ನೋಡಿದ್ರೆ ಕೇವಲ ಹಣ ಮಾಡ್ಬೇಕು, ಮನೆ ಕಟ್ಬೇಕು, ಬೈಕ್ ತಗೋಬೇಕು, ಕಾರ್ ತಗೋಬೇಕು, ಈ ರೀತಿಯ ಒಂದು ಬದುಕನ್ನೇ ಎಲ್ಲರೂ ಬದುಕ್ತಿದ್ದಾರೆ. ಯಾರಿಗೂ ಒಂದು ಈ ಹೆಲ್ತ್ ಬಗ್ಗೆ ಆಗ್ಲಿ ಅಥವಾ ಹಸಿವಿನ ಬಗ್ಗೆ ಆಗ್ಲಿ ಈ ರೀತಿಯ ಒಂದು ಅರಿವಿಲ್ಲ. ನಾವು ತಿಂದ ಆಹಾರ ಸಂಪೂರ್ಣವಾಗಿ ಜೀರ್ಣ ಆದಾಗ ಮುಖ್ಯವಾಗಿ 5 ಲಕ್ಷಣಗಳ ಬಗ್ಗೆ ವಿವರಣೆಯನ್ನು ಆಯುರ್ವೇದದಲ್ಲಿ ಮಾಡಿದ್ದಾರೆ. ಸೊ ಈ ಒಂದು 5 ಲಕ್ಷಣ ಯಾವ್ದಂತ ನೋಡೋಣ. ಮೊದಲನೇ ಲಕ್ಷಣ ಯಾವ್ದಂದ್ರೆ ಅದುವೇ ಶುದ್ಧ ಉದ್ಗಾರ ಅಂತ ಹೇಳಿದ್ದಾರೆ. ಅಂದ್ರೆ ನಮಗೊಂದು ಏನು ತೇಗ್ ಬರುತ್ತಲ್ಲ ಊಟ ಆದ್ಮೇಲೆ ಅಥವಾ ಊಟ ಆಗಿ ಒಂದಿಷ್ಟು ಸಮಯ ಆದ್ಮೇಲೆ, ಅದು ಯಾವತ್ತು ಶುದ್ಧವಾಗಿರ್ಬೇಕು. ಉರಿ ಆಗೋದಾಗ್ಲಿ ಅಥವಾ ಹುಳಿ ತೇಗ್ ಬರೋದಾಗ್ಲಿ ಅಥವಾ ನಾವು ತಿಂದ ಆಹಾರ ಅದೇ ಬಂದಾಗ ಆಗುವಂತದ್ದು. ಸೊ ಈ ರೀತಿಯ ಒಂದು ಲಕ್ಷಣಗಳು ಇರಬಾರ್ದು. ಈ ರೀತಿಯ ಒಂದು ಲಕ್ಷಣ ಇತ್ತಂದ್ರೆ ಅವಾಗ ನಾವು ತಿಂದ ಆಹಾರ ಸಂಪೂರ್ಣವಾಗಿ ಜೀರ್ಣ ಆಗಿಲ್ಲ ಅಂತ ಅರ್ಥ. ಸಂಪೂರ್ಣವಾಗಿ ಜೀರ್ಣ ಆದಾಗ ನಮ್ಗೆ ಆ ಒಂದು ತೇಗ್ ಏನಿರುತ್ತೆ ಅದು ತುಂಬಾ ಶುದ್ಧವಾಗಿರುತ್ತೆ, ಯಾವುದೇ ರೀತಿಯ ಟೇಸ್ಟ್ ಅಥವಾ ರುಚಿ ಇರುವುದಿಲ್ಲ. ಸೊ ಈ ರೀತಿ ಆದಾಗ ಅವಾಗ ನಮ್ಮ ಆಹಾರ ಸಂಪೂರ್ಣವಾಗಿ ಜೀರ್ಣ ಆಗಿದೆ ಅಂದರ್ಥ. ಅಥವಾ ತೇಗ್ ಬರ್ಲೇ ಇಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ತೇಗ್ ಬರ್ತಾ ಇದೆ, ಅದು ಹುಳಿ ಆಗಿದೆ ಅಥವಾ ಕಹಿ ಆಗಿದೆ ಅಂತ ಹೇಳಿದ್ರೆ ಅವಾಗ ಜೀರ್ಣ ಆಗಿಲ್ಲ ಅಂತ ಅರ್ಥ. ಎರಡನೇ ಲಕ್ಷಣ ಯಾವ್ದಂದ್ರೆ ಅದುವೇ ಉತ್ಸಾಹ. ಸೊ ಉತ್ಸಾಹ ಅಂದ್ರೆ ಎಂಥೂಸಿಯಾಸಮ್ ಅಂತ ಹೇಳ್ಬೋದು. ನಾವು ತಿಂದ ಆಹಾರ ಸಂಪೂರ್ಣವಾಗಿ ಜೀರ್ಣ ಆಗಿ ನಮ್ಮ ಜೀವಕೋಶಗಳಿಗೆಲ್ಲ ಅದು ಪೋಷಣೆಯನ್ನು ಮಾಡಿದಾಗ ಅವಾಗ ನಮಗೊಂದು ಆ ಒಂದು ಎನರ್ಜಿ ಬರುತ್ತೆ. ನಾವು ಏನೋ ಒಂದು ಕೆಲಸ ಮಾಡ್ಬೇಕು ಅಥವಾ ನಮ್ಮ ಡೇ ಟು ಡೇ ರೂಟೀನ್ ಏನಿರುತ್ತೆ ಅದನ್ನ ಮಾಡ್ಬೇಕಂದ್ರೆ ನಮಗೊಂದು ಉತ್ಸಾಹ ಇರಬೇಕು. ಸೊ ಆ ಉತ್ಸಾಹ ಬರ್ಬೇಕಂದ್ರೆ ನಮ್ಮ ದೇಹಕ್ಕೆ ಸರಿಯಾಗಿ ಪೋಷಣೆ ಆಗ್ಬೇಕು. ಸೊ ಈ ಒಂದು ಸೈಕಲ್ ಏನಿದೆ ಅಂದ್ರೆ ತಿಂದದ ಆಹಾರ ಜೀವಕೋಶರಿಗೆ ಹೋಗಿ ಪೋಷಣೆ ಮಾಡುವಂತದ್ದು ಒಂದು ಸೈಕಲ್ ಏನಿದೆ, ಸೊ ಅದು ಇಂಟರಪ್ಟ್ ಆದಾಗ, ಅದು ಸರಿಯಾಗಿ ಆಗದೆ ಇದ್ದಾಗ, ಸೊ ಅದು ಸರಿಯಾಗಿ ಯಾವಾಗ ಆಗಲ್ಲ ಅಂದ್ರೆ ಯಾವಾಗ ನಮಗೆ ಡೈಜೆಷನ್ ಸರಿ ಆಗಲ್ಲ, ಆ ಒಂದು ಟೈಮಲ್ಲಿ ಈ ರೀತಿಯ ಒಂದು ಸಮಸ್ಯೆ ಆಗುತ್ತೆ. ಸೊ ಆ ರೀತಿ ಆದಾಗ ನಮಗೆ ಒಂದು ಉತ್ಸಾಹ ಇರುವುದಿಲ್ಲ, ಯಾವಾಗೂ ಡಲ್ ಆಗಿರೋದು, ಏನೋ ಒಂದು ಕೆಲಸ ಮಾಡೋದೇ ಬೇಡ, ಲೇಸಿನೆಸ್ ಅಂತೀವಲ್ಲ, ಸೊ ಫುಲ್ ಇಡೀ ದಿನ ಲೇಸಿ ಆಗಿರೋದು. ಸೊ ಈ ರೀತಿ ಆಗಿರ್ತಾರೆ, ಅವರಿಗೆ ಒಂದು ಜೀರ್ಣಕ್ರಿಯೆ ಸರಿಯಾಗಿ ಆಗಿಲ್ಲ ಎಂದು ಅರ್ಥ. ಸೊ ಯಾರಿಗೆ ಉತ್ಸಾಹದಲ್ಲಿರ್ತಾರೋ ಸೊ ಅವರಿಗೆ ಜೀರ್ಣಕ್ರಿಯೆ ಏನಿದೆ ಅದು ಸಂಪೂರ್ಣ ಆಗಿದೆ ಎಂದು ಅರ್ಥ. ಮೂರನೇ ಲಕ್ಷಣ ಯಾವ್ದಂದ್ರೆ ಯಥೋಚಿತ ವೇಗೋ ಉತ್ಸರ್ಗ. ಅಂದ್ರೆ ಸರಿಯಾದ ಟೈಮಿಗೆ ಮೋಷನ್ ಆಗ್ಬೇಕು. ನಾವು ತಿಂದ ಆಹಾರ ಸಂಪೂರ್ಣವಾಗಿ ಜೀರ್ಣ ಆಗ್ಲಿಲ್ಲ ಅಂತ ಹೇಳಿದ್ರೆ ಅವಾಗ ಅದು ಅಲ್ಲೇ ಉಳ್ಕೊಳ್ಳುತ್ತೆ, ಅದು ಹೊರಗಡೆ ಹೋಗೋದಿಲ್ಲ. ಸರಿಯಾದ ಟೈಮಿಗೆ ನಮ್ಗೆ ಮೋಷನ್ ಆಗಲ್ಲ, ಅವಾಗ ಮಲಬದ್ಧತೆ ಆಗುವಂತ ಚಾನ್ಸಸ್ ಇರುತ್ತೆ ಅಥವಾ ಲೂಸ್ ಮೋಷನ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಈ ರೀತಿಯಾಗಿ ಯಾರಿಗೆ ಆಗುತ್ತೋ ಅವ್ರಿಗೆ ಜೀರ್ಣಕ್ರಿಯೆ ಸರಿಯಾಗಿಲ್ಲ ಅಂತ ಅರ್ಥ. ಯಾರಿಗೆ ದಿನನಿತ್ಯ ಸರಿಯಾಗಿ ಮೋಷನ್ ಕ್ಲಿಯರ್ ಆಗ್ತಿದೆ, ಯಾವುದೇ ಒಂದು ಗಟ್ಟಿ ಆಗೋದಾಗ್ಲಿ ಅಥವಾ ಮಲಬದ್ಧತೆಯ ತೊಂದರೆ ಇಲ್ಲ ಅಂತ ಹೇಳಿದ್ರೆ ಅವರಲ್ಲಿ ಜೀರ್ಣಕ್ರಿಯೆ ಏನಿದೆ ಅದು ಸರಿಯಾಗಿ ಆಗ್ತಿದೆ ಎಂದು ಅರ್ಥ. ನಾಲ್ಕನೇ ಲಕ್ಷಣ ಯಾವ್ದಂದ್ರೆ ಅದುವೇ ಲಘುತ, ಅಂದ್ರೆ ಲೈಟ್ನೆಸ್ ಆಫ್ ದ ಬಾಡಿ. ಸೊ ನಾವು ತಿಂದ ಆಹಾರ ಹೇಳಿದಾಗೆ ಅದು ಸಂಪೂರ್ಣವಾಗಿ ಜೀರ್ಣ ಆಗಿ ಪೋಷಣೆಯನ್ನು ಮಾಡುತ್ತೆ, ಅದೇ ರೀತಿಯಾಗಿ ಅದು ಮಲವನ್ನು ಬಿಡುಗಡೆ ಮಾಡುತ್ತೆ. ಸೊ ಅದು ಸಹ ಸರಿಯಾಗಿ ಹೊರಗಡೆ ಹೋಗ್ಬೇಕು. ಸೊ ಅದು ಸಹ ಸರಿಯಾಗಿ ಹೋಗ್ಲಿಲ್ಲ, ಈ ತಿಂದದ್ದು ಜೀರ್ಣ ಆಗಿ ಅದು ಅಲ್ಲೇ ಉಳ್ಕೋತಾ ಇದೆ ಅಂತ ಹೇಳಿದ್ರೆ ಅವಾಗ ನಮಗೆ ಮೈ ಭಾರ ಆಗುತ್ತೆ, ಯಾಕಂದ್ರೆ ಅದು ಸರಿಯಾಗಿ ಹೊರಗೆ ಹೋಗಿರಲ್ಲ. ಸೊ ನಮಗೆ ಹೆವಿನೆಸ್ ಫೀಲ್ ಆಗುತ್ತೆ. ಸೊ ಆ ರೀತಿ ಆದಾಗೂ ಸಹ ನಮಗೆ ಜೀರ್ಣಕ್ರಿಯೆ ಸರಿಯಾಗಿ ಆಗಿಲ್ಲ ಅಂತ ಅರ್ಥ. ನಾವು ಊಟ ಆದ್ಮೇಲೆ ಒಂದ್ 2-3 ಗಂಟೆ ಆದ್ಮೇಲೆ ನಮಗೆ ಒಂದು ಆ ಲೈಟ್ನೆಸ್ ಫೀಲ್ ಆಗ್ಬೇಕು. ಸೊ ಅವಾಗೆ ನಾವು ತಿಂದ ಆಹಾರ ಏನಿದೆ ಅದು ಸಂಪೂರ್ಣವಾಗಿ ಜೀರ್ಣ ಆಗಿದೆ ಎಂದು ಅರ್ಥ. ಲಾಸ್ಟ್ಗೆ 5ನೇ ಪಾಯಿಂಟ್ ಏನಂತ ಹೇಳಿದ್ರೆ ಅದುವೇ ಕ್ಷುತ್ ಪಿಪಾಸ. ಅಂದ್ರೆ ಸರಿಯಾದ ಟೈಮಿಗೆ ನಮಗೆ ಹಸಿವಾಗ್ಬೇಕಂತ ಹೇಳಿದ್ದಾರೆ. ಉದಾಹರಣೆ, ಈಗ ಬೆಳಗ್ಗೆ ನಾವು ತಿಂದ ಆಹಾರ ಒಂದು 3-4 ಗಂಟೆ ಆದ್ಮೇಲೆ ನಮಗೆ ಹಸಿವಾಗ್ಲಿಕ್ಕೆ ಪ್ರಾರಂಭವಾಗ್ಬೇಕು, ಅವಾಗೆ ಅದು ನಮ್ಮ ಜೀರ್ಣಕ್ರಿಯೆ ಸರಿಯಾಗಿದೆ ಎಂದು ಅರ್ಥ. ತುಂಬಾ ಜನರಿಗೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಏನಾದ್ರೂ ಒಂದ್ ಸ್ವಲ್ಪ ಆಹಾರ ತಗೊಂಡ್ಮೇಲೆ ಹೊಟ್ಟೆ ಫುಲ್ ಆಗಿದೆ ಅನ್ಸುತ್ತೆ, ಮತ್ತೆ ಸಂಜೆಯವರೆಗೂ ಅವರಿಗೆ ಹಸಿವೇ ಆಗುದಿಲ್ಲ. ಸೊ ಈ ರೀತಿ ಇದ್ದಾಗ ಅವರ ಜೀರ್ಣಕ್ರಿಯೆ ಸರಿಯಾಗಿಲ್ಲ ಎಂದು ಅರ್ಥ. ಸೊ ತಿಂದ ಆಹಾರ ಸರಿಯಾಗಿ ಟೈಮಿಗೆ ನಮಗೆ ಹಸಿವಾದ್ರೆ ಅವಾಗ ಮಾತ್ರ ನಮ್ಮ ಜೀರ್ಣಕ್ರಿಯೆ ಸರಿಯಾಗಿದೆ ಎಂದು ಅರ್ಥ. ಸೊ ಈ ರೀತಿಯಾಗಿ ಈ ಒಂದು 5 ಲಕ್ಷಣಗಳು ನಿಮಗೆ ಕಾಣಿಸಿದ್ರೆ ಅವಾಗೆ ನಿಮ್ಮ ಆಹಾರ ಸಂಪೂರ್ಣವಾಗಿ ಜೀರ್ಣ ಆಗ್ತಿದೆ ಹಾಗೂ ನಿಮ್ಮ ದೇಹಕ್ಕೆ ಏನಿದೆ ಸರಿಯಾಗಿ ಪೋಷಣೆ ಆಗ್ತಿದೆ ಎಂದು ಅರ್ಥ. ಸೊ ಈ ರೀತಿಯಾಗಿ ಆಗದೆ ಇದ್ದಾಗ ನಮಗೆ ಅಜೀರ್ಣ ಅಥವಾ ಗ್ಯಾಸ್ಟ್ರಿಕ್ ಈ ತರ ಹಲವಾರು ಸಮಸ್ಯೆ ಆಗುವಂತ ಚಾನ್ಸಸ್ ಇರುತ್ತೆ. ಆಯುರ್ವೇದದಲ್ಲಿ ಒಂದು ಶ್ಲೋಕ ಇದೆ, ಏನಂತ ಹೇಳಿದ್ರೆ ರೋಗ ಸರ್ವೇ ಅಪಿ ಮಂದಾಗ್ನಿ. ಅಂದ್ರೆ ಎಲ್ಲಾ ರೋಗಕ್ಕೆ ಪ್ರಮುಖ ಕಾರಣವೇ ನಮ್ಮ ಅಗ್ನಿ, ಅಂದ್ರೆ ಜಾಠರಾಗ್ನಿ ಏನಿದೆ, ಅಂದ್ರೆ ನಮ್ಮ ಆಹಾರವನ್ನು ಜೀರ್ಣ ಮಾಡುವಂತ ಏನು ಹೊಟ್ಟೆ ಒಳಗೆ ಅಗ್ನಿ ಅಂತ ಹೇಳ್ತೀವಿ, ಸೊ ಡೈಜೆಸ್ಟಿವ್ ಫೈರ್ ಅಂತ ಹೇಳ್ತಾರೆ. ಸೊ ಆ ಅಗ್ನಿ ಸರಿಯಾಗಿ ಇಲ್ಲ ಅಂದಾಗೆ ನಮಗೆ ಎಲ್ಲಾ ರೋಗಗಳು ಬರಲಿಕ್ಕೆ ಪ್ರಮುಖವಾದ ಕಾರಣ ಅಂತಿದ್ದಾರೆ. ಸೊ ಅದಕ್ಕಾಗಿ ನಾವು ತಿಂದ ಆಹಾರ ಸಂಪೂರ್ಣವಾಗಿ ಜೀರ್ಣ ಆಗೋದು ತುಂಬಾನೇ ಮುಖ್ಯ. ಸೊ ನಾವು ರೋಗಗಳಿಂದ ದೂರ ಇರ್ಬೇಕಂತ ಹೇಳಿದ್ರೆ ಒಂದು ಪ್ರಮುಖವಾದ ಒಂದು ಅಂಶ ಏನಂತ ಹೇಳಿದ್ರೆ ಅದುವೇ ನಮ್ಮ ಜೀರ್ಣಕ್ರಿಯೆ. ಸೊ ಅದು ಸರಿಯಾಗಿಲ್ಲ ಅಂತ ಹೇಳಿದ್ರೆ ನಮ್ಗೆ ಎಲ್ಲಾ ರೋಗಗಳು ಬರುವಂತ ಸಾಧ್ಯತೆ ಇದೆ. ಸೊ ಅದಕ್ಕಾಗಿ ನಮ್ಮ ಜೀರ್ಣಕ್ರಿಯೆ ಏನಿದೆ ಅದನ್ನ ಸರಿಯಾಗಿ ಇಟ್ಕೊಂಡು ನಾವು ಸದಾ ಆರೋಗ್ಯವಾಗಿರೋಣ ಅಂತ ಹೇಳ್ತಾ ಧನ್ಯವಾದಗಳು.